ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಹೇಮಾರ್ಲಹಳ್ಳಿಯಲ್ಲಿ ಸಂಚಾರಿ ವೈದ್ಯಕೀಯ ವ್ಯಾನ್ ಮೊಬೈಲ್ ಮೆಡಿಕಲ್ ಯೂನಿಟ್ ವಾಹನಕ್ಕೆ ಡಾಕ್ಟರ್ SS ಮಹೇಶ್ ಕುಮಾರ್ ಚಾಲನೆ. ಶಿಡ್ಲಘಟ್ಟ ತಾಲೂಕಿನ ಹೇಮಾರ್ಲಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲ್ಯಾಂಡ್ ಮಾರ್ಕ್ ಸಂಸ್ಥೆ ಬೆಂಗಳೂರು ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಸಂಚಾರಿ ವೈದ್ಯಕೀಯ ವ್ಯಾನ್ ಚಾಲನೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಡಾಕ್ಟರ್ SS ಮಹೇಶ್ ಕುಮಾರ್ ಹಾಗೂ ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ಸಂತೋಷ್ ಬಾಬುರವರು ಈ ಶಿಬಿರದ ಉದ್ಘಾಟನೆ ಹಾಗೂ ಚಾಲನೆಯನ್ನು ನೆರವೇರಿಸಿದರು. ಈ ಯೋಜನೆಗೆ ಲ್ಯಾಂಡ್ ಮಾರ್ಕ್ ಗುಂಪಿನಿಂದ ಬೆಂಬಲವಿದ್ದು ಸೇವಾ ಮೋಬ್ ಜೊತೆಗೂಡಿ ಜಾರಿಗೆ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ SS ಮಹೇಶ್ ಕುಮಾರ್ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೇಮಾರ್ಲಹಳ್ಳಿ ವ್ಯಾಪ್ತಿಯಲ್ಲಿ ಮೊಬೈಲ್ ಮೆಡಿಕಲ್ ವಾಹನ ಗ್ರಾಮಾಂತರ ಪ್ರದೇಶಗಳಿಗೆ ಜನರು ಇರತಕ್ಕಂತಹ ಗ್ರಾಮಗಳಿಗೆ ವಾಹನದ ಮುಖಾಂತರ ಬಂದು ಆರೋಗ್ಯ ತಪಾಸಣೆ ಮಾಡಿಸತಕ್ಕಂತಹ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡುತ್ತಿದ್ದೇವೆ. ಸರ್ಕಾರ ಹಲವಾರು ಕಾರ್ಯಕ್ರಮವನ್ನು ಮನೆ ಬಾಗಿಲಿಗೆ ತರ್ತಾ ಇದ್ದು ಎಲ್ಲವೂ ಕೂಡ ಸರ್ಕಾರ ಮಾಡಿದಾಗ ಕೆಲವು ಸಂಘ ಸಂಸ್ಥೆಗಳು ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಅವು ಕೂಡ ಮುಂದೆ ಬಂದು ಮಾಡ್ತಕ್ಕಂಥ ವ್ಯವಸ್ಥೆ ಎಂದು ಲ್ಯಾಂಡ್ ಮಾರ್ಕ್ ಮತ್ತು ಸೇವಾ ಮೋಬ್ ಎರಡು ಸಂಸ್ಥೆ ಲ್ಯಾಂಡ್ ಮಾರ್ಕ್ನ ಸಹಯೋಗದೊಂದಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಆಯ್ದ ಗ್ರಾಮಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೇವೆ. ಇದರ ಉದ್ದೇಶ ವಯಸ್ಸಾಗಿರುವಂತಹ ವ್ಯಕ್ತಿಗಳು ಆಸ್ಪತ್ರೆಗೆ ನಡೆದುಕೊಂಡು ಹೋಗಲು ಕಷ್ಟ ಆಗ್ತದೆ. ಅಂಥವರ ಗ್ರಾಮದ ಮನೆ ಬಾಗಿಲಿಗೆ ಹೋದಾಗ ಅಲ್ಲೇ ಅವರಿಗೆ ತಪಾಸಣೆಗೆ ಒಳಪಡಿಸಲಾಗುತ್ತದೆ. ಎಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಾಗರಾಜ್, ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿ ದೇವರಾಜ್ MS, ಲ್ಯಾಂಡ್ ಮಾರ್ಕ್ ಮ್ಯಾನೇಜರ್ ಶ್ರೀ ಅಂಗಿನೇಶ್ವರ್ ದಾಸ್, ಸೇವಾ ಮೋಬ್ ಉಪಾಧ್ಯಕ್ಷ ಡಾಕ್ಟರ್ BC ಪ್ರವೀಣ್ ಕುಮಾರ್, ವೈದ್ಯರು ಮತ್ತು ಸಿಬ್ಬಂದಿ ಹಾಗೂ ಹೇಮಾರ್ಲಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿ, ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರು, ಸಾರ್ವಜನಿಕರು ಹಾಜರಿದ್ದರು. ವರದಿ ಸೊರಕಾಯಲಹಳ್ಳಿ ನವೀನ್ ಕುಮಾರ್ SL ವತಿಯಿಂದ ಸಂಚಾರಿ ವೈದ್ಯಕೀಯ ವ್ಯಾನ್ ಒಂದು ಬಿಡುಗಡೆ ಚಾಲನೆಗೆ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿರುವಂತಹ ಶ್ರೀಯುತ SS ಮಹೇಶ್ ಕುಮಾರ್ ಸರ್ ಆಗಮಿಸಿದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಜಿಲ್ಲೆಯ RCH ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಡಾಕ್ಟರ್ ಸಂತೋಷ್ ಸರ್ ಆಗಮಿಸಿದರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಎಲ್ಲ ವೈದ್ಯರು, ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರು, ಸಾರ್ವಜನಿಕರು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮ we look forward to work with community to improve their health faster. Okay, so in regard to maternal health, NCD, now we are focusing on health. General checkup will be there. NCD screening, diabetes, hypertension is very much increasing, and we all are in risk of hypertension and diabetes. So we have to modify our lifestyle, our diet, little exercise. So this NCD screening will really help to give a good insight to the community people in regard to linkage with the treatment, with the support from the government, hospitals, PHC and nearby subcenters, with the help of ASHA, Anganwadi and ANM madams, so that the community can come and access the health services at their doorstep. They can get their diabetes, hypertension screening done, along with general checkup done. Along with, we are also doing vision screening and providing free reading glasses for all 40 plus patients who are having some difficulty for near vision. And also we refer for further services for prescription glasses and all. So this is a basket of services we are doing, and we are also doing anemia screening. Okay, so that is all, like every basket of whatever the basket of services we are giving, it is basically linked with government services, linkage with nearest PHC subcenter, so that the sustainability will be there long term, in long run.
there should be better health seeking behavior, more access and improved health. Thank you so much. ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೇಮರಹಳ್ಳಿ ವ್ಯಾಪ್ತಿಯಲ್ಲಿ ಮೊಬೈಲ್ ಮೆಡಿಕಲ್ ವೆಹಿಕಲ್ ಅಂದರೆ ಗ್ರಾಮಾಂತರ ಪ್ರದೇಶಗಳಿಗೆ ಜನ ಇರ್ತಕ್ಕಂಥ ಗ್ರಾಮಗಳಿಗೆ ವಾಹನದ ಮುಖಾಂತರ ಬಂದು ಆರೋಗ್ಯ ತಪಾಸಣೆ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಡಾಕ್ಟರ್ ಸಂತೋಷ್ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಜನರ ಬಾಗಿಲಿಗೆ ಇವತ್ತು ತರ್ತಾ ಇದೆ. ಇವತ್ತು ಗೃಹ ಆರೋಗ್ಯ ಕಾರ್ಯಕ್ರಮ ಇದೆ. ಗೃಹ ಆರೋಗ್ಯ ಕಾರ್ಯಕ್ರಮದಲ್ಲಿ 14 ಕಾಯಿಲೆಗಳ ಬಗ್ಗೆ ಸಾರ್ವಜನಿಕರಿಗೆ ಮನ ಮುಟ್ಟುವಂಗೆ ಅವರಿಗೆ ಕಾಯಿಲೆಗಳನ್ನ ತಿಳಿಸಿ, ಅಸಾಂಕ್ರಾಮಿಕ ರೋಗಗಳಂತ ಬಂದಾಗ ಸಕ್ಕರೆ ಕಾಯಿಲೆ ಇರ್ಬೋದು, BP ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಕಾಯಿಲೆಗಳ ಬಗ್ಗೆ ಸಾರ್ವಜನಿಕರಿಗೆ ಆರೋಗ್ಯದ ಅರಿವನ್ನು ಉಂಟು ಮಾಡಿಸಿ ಅಂಥ ಕಾಯಿಲೆ ಏನಾದಿತ್ತು ಅಂತಂದರೆ ಚಿಕಿತ್ಸೆನ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಸರ್ಕಾರ ಮಾಡ್ತಾ ಇದೆ. ಸೊ ಎಲ್ಲಾನು ಕೂಡ ಸರ್ಕಾರ ಮಾಡಿದಾಗೂ ಕೂಡ ಕೆಲವು ಸಂಸ್ಥೆಗಳು ಸರ್ಕಾರದೊಟ್ಟಿಗೆ ಕೈ ಜೋಡಿಸಿ ಅವು ಕೂಡ ಮುಂದೆ ಬಂದು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ಲ್ಯಾಂಡ್ ಮಾರ್ಕ್ ಸಂಸ್ಥೆ ಮತ್ತು ಸೇವಂ ಎರಡು ಸಂಸ್ಥೆ ಲ್ಯಾಂಡ್ ಮಾರ್ಕಿನ ಸಹಾಯದೊಂದಿಗೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಆಯ್ದ ಗ್ರಾಮಗಳಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಏನು ಉದ್ದೇಶ ಏನಪ್ಪ ಅಂದರೆ ವಯಸ್ಸಾದಂಥ ವ್ಯಕ್ತಿಗಳು ಆಸ್ಪತ್ರೆ ನಡ್ಕೊಂಡು ಬರೋಕ್ಕೆ ಕಷ್ಟ ಆಗ್ತದೆ ಅಂತ ಗ್ರಾಮದ ಮನೆ ಬಾಗಿಲಿಗೆ ಹೋದಾಗ ಅಲ್ಲೇ ಅವರಿಗೆ ತಪಾಸಣೆಗೆ ಒಳಪಟ್ಟು ಅವರಿಗೆ BP ಕಾಯಿಲೆ, ಸಕ್ಕರೆ ಕಾಯಿಲೆನ, ಬೇರೆ ರಕ್ತದಲ್ಲಿ ಇರ್ತಕ್ಕಂಥ ಅನಿಮಿಯಾ ಇರ್ಬೋದು, ಕಣ್ಣಿನ ದೃಷ್ಟಿದೋಷದ ಸಮಸ್ಯೆಗಳಿರ್ಬೋದು, ಅಲ್ಲೇ ಅವರಿಗೆ ತಪಾಸಣೆಗೆ ಒಳಪಡಿಸಿ ಚಿಕಿತ್ಸೆನ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಆಗ್ತದೆ. ಸಂಸ್ಥೆ ಇರ್ಬೋದು, ಲ್ಯಾಂಡ್ ಮಾರ್ಕ್ನ ಇದ್ರದ್ದು ಅದನ್ನು ನಮ್ಮ ಸಾರ್ವಜನಿಕ ಬಂಧುಗಳು, ಚುನಾಯಿತ ಪ್ರತಿನಿಧಿಗಳಿಂದ ಸಂಪೂರ್ಣ ಸಹಕಾರ ಪಡೆದು ನಮ್ಮಲ್ಲಿರ್ತಕ್ಕಂಥ ಗ್ರಾಮದ ಬಡ ಜನತೆ ಅವರೊಂದು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡೋ